ಎಲ್ಲರಿಗೂ ನಮೋ ಯುವ ರನ್ ಇಲ್ಲಿ ಹುಬ್ಳಿ ಧಾರವಾಡದಲ್ಲಿ ನಡೀತಾರೆ. ಅದಕ್ಕೋಸ್ಕರ ಬಂದಿರೋದು ನಾನು ಇಲ್ಲಿ. ಒಂಥರ ಇದು ಸಿಕ್ಕಾಪಟ್ಟೆ ಒಳ್ಳೆ ಒಂದು ಇನಿಷಿಯೇಟಿವ್ ಅಂತಾನೆ ಹೇಳ್ಬೇಕಾಗತ್ತೆ. ಇದು ಬರೀ ಯುನೋ ಇದು ಅಲ್ಲ, ಯಾವ ಒಂದು ಕಾಸ್ ನಶಾಮುಕ್ತ ಭಾರತಕ್ಕೋಸ್ಕರ ಒಂದು ಕಾಸ್ಗೋಸ್ಕರ ಮಾಡ್ತಾ ಇರೋದು. ಹಾಗೇನೆ ನಮ್ಮ ಆನರಬಲ್ ಪ್ರೈಮ್ ಮಿನಿಸ್ಟರ್ ಶ್ರೀ ನರೇಂದ್ರ ಮೋದಿಜಿ ಅವರ ಒಂದು 75ನೇ ಬರ್ತ್ಡೇಗೋಸ್ಕರ ಸಲುವಾಗಿ ಮಾಡ್ತಾ ಇರೋದು ಇದು. कितने तेजस्वी लोग हैं हमारे पास, कितने शानदार विचार रखते हैं. ಬರೀ ಇಲ್ಲಿ ಮಾತ್ರ ಆಗ್ತಾ ಇಲ್ಲ, 75-100 ಒಂದು ಸಿಟಿಗಳನ್ನಲ್ಲಿ ಆಗ್ತಾ ಇದೆ. ಸೊ ಹಾಗಾಗಿ ಒಂಥರ ಈ ನಶಾಮುಕ್ತ ಭಾರತ ಅನ್ನೋ ಒಂದು ಕಾಸ್, ಅದ್ರ ಜೊತೆಗೆ ಫಿಟ್ ಇಂಡಿಯಾ ಆ ಒಂದು ಕಾಸ್ ಕೂಡ ಮಾಡ್ತಾ ಇರೋದು ಈ ಒಂದು ರನ್. ಸೊ ಇದು ಗ್ರೇಟ್ ಇನಿಷಿಯೇಟಿವ್ ಅಂತಾನೆ ಹೇಳ್ಬೇಕಾಗತ್ತೆ. ಸಿಕ್ಕಾಪಟ್ಟೆ ಇನಿಷಿಯೇಟಿವ್ಗಳನ್ನ ತಗೊಂಡಿದ್ದಾರೆ, ಪಾಲಿಸಿಗಳನ್ನ ಚೇಂಜ್ ಮಾಡಿದ್ದಾರೆ. ಸೊ ನಮ್ಮ ನರೇಂದ್ರ ಮೋದಿಜಿ ಅಂತ ಒಂದು ಪ್ರೈಮ್ ಮಿನಿಸ್ಟರ್ ನಾವು ಇಲ್ಲಿ ತನಕ ನೋಡೇ ಇಲ್ಲ. और वो जो लाल वाला बटन है उस पे भूकंप लेके आओ या फिर भूचाल, मुझे नहीं पता, बस क्लिक हो जाना चाहिए. ಭಾರತದಲ್ಲಿ ಅಂತ ಒಂದು ಒಳ್ಳೆ ಇದು ಪಾಲಿಸಿಗಳನ್ನಾಗ್ಲಿ ಅಥವಾ ಪ್ರಾಜೆಕ್ಟ್ಗಳನ್ನಾಗ್ಲಿ ಇನಿಷಿಯೇಟಿವ್ಗಳನ್ನಾಗ್ಲಿ ತಗೊಂಡ್ಬಂದಿದ್ದಾರೆ. ಡಿಸೈಸಿವ್ ಲೀಡರ್ಶಿಪ್ ತಗೊಂಡ್ಬಂದಿದ್ದಾರೆ, ಹೇಳ್ಕೊಟ್ಟಿದ್ದಾರೆ ನಮ್ಗೆ ಯಾವ ತರ ಇರಬೇಕು, ನಮ್ಮ ಭಾರತ ಯಾವ ತರ ಇರಬೇಕು ಅಂತ ಹೇಳ್ಕೊಡ್ತಾ ಇದ್ದಾರೆ. ಸೊ ಅದೆಲ್ಲ ಕಲಿಯುವಂತದ್ದೇ ಅದು. ಹಾಗೆ ಹೇಳ್ತಾನೆ ಫಿಟ್ ಇಂಡಿಯಾ ಅದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಅದು. ಸೊ ಈ ಒಂದು ಅವೇರ್ನೆಸ್ ಜೊತೆಗೆ ಎಲ್ಲಾರ್ಗು ಅನ್ಸ್ಬೇಕು, ನಾವು ಬರೀ ಇವತ್ ಮಾತ್ರನೇ ಓಡೋದಲ್ಲ, ದಿನ ಓಡ್ತಾನೆ ಇರಬೇಕು. ನಮ್ ಜೀವನ ನಡಿಬೇಕು ಅಂದ್ರೆ ಓಡ್ತಾನೆ ಇರಬೇಕು. ಸೊ ಹಾಗಾಗಿ ಇದು ಬರೀ ಇವತ್ತು ಈ ತರ ಒಂದು ಬಂದು ಎಲ್ಲ ಓಡೋದು ಮಾತ್ರನೇ ಅಲ್ಲ, ದಿನ ಅಭ್ಯಾಸ ಮಾಡ್ತಾ ಇರ್ಬೇಕು, ಈ ತರ ಫಿಟ್ ಆಗಿರ್ಬೇಕು. ಆವಾಗಲೇ ನಮ್ಮ ಭಾರತ ಕೂಡ ಫಿಟ್ ಆಗಿರುತ್ತೆ ಅಂತ ನನ್ನ ಒಂದು ಅನಿಸಿಕೆ. ಸೊ ಹಾಗಾಗಿ ಎಲ್ಲರಿಗೂ ವಿಶಿಂಗ್ ಎವ್ರಿ ಒನ್ ಆಲ್ ದಿ ಬೆಸ್ಟ್. ಸರ್, ಅದು ಟೀಮ್ ಮ್ಯಾನೇಜ್ಮೆಂಟ್ ಬಿಟ್ಟಿದ್ದು. ಕೈ ಕುಲುಕ್ಬೇಕಾ ಅಥವಾ ಹ್ಯಾಂಡ್ ಶೇಕ್ ಮಾಡ್ಬೇಕಾ ಅಥವಾ ಬೇಡವಾ, ಅದೆಲ್ಲ ಟೀಮ್ ಡಿಸಿಷನ್ಗಳು. ಸೊ ಒಂದ್ಸತಿ ಆಡ್ತಾ ಇದಾರೆ ಅಂತ ಅಂದ್ಮೇಲೆ ನೀವು ಯು ನೀಡ್ ಟು ಗೋ ವಿತ್ ದಿ ಸ್ಪಿರಿಟ್ ಆಫ್ ದ ಗೇಮ್ ನಂಗೆ ತಿಳಿದಂಗೆ. ಬಟ್ ಇಟ್ಸ್ ಅಗೇನ್ ಟೀಮ್ಸ್ ಡಿಸಿಷನ್. ಟೀಮ್ ಮ್ಯಾನೇಜ್ಮೆಂಟ್ ಗಳು ಏನ್ ಡಿಸಿಷನ್ ತಗೊಳ್ತಾರೋ ಅಥವಾ ಪ್ಲೇಯರ್ ಗಳು ಏನ್ ಡಿಸಿಷನ್ ತಗೊಳ್ತಾರೋ ಅದ್ರ ಬಗ್ಗೆ ನಾವು ಜಾಸ್ತಿ ಹೊರಡೆಯಿಂದ ಮಾತಾಡಬಾರ್ದು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ನನಗೂ ಮಾತಾಡಕ್ಕೆ ಇಷ್ಟ ಇಲ್ಲ. ಬಟ್ ಹೇಳ್ತಾನೆ, ನಮ್ಮ ಇಂಡಿಯಾ ಪಾಕಿಸ್ತಾನ ಮುಂಚೆ ಯಾವ ತರ ಇತ್ತು ಆ ತರ ಇಲ್ಲ ಬಿಡಿ. ಇವಾಗ ಅಜಗಜಾಂತರ ವ್ಯತ್ಯಾಸ ಇದೆ ಇಂಡಿಯಾಗೆ ಮತ್ತೆ ಪಾಕಿಸ್ತಾನ್ಗೆ. ಸೊ ಇಂಡಿಯಾ ಇಸ್ ಸಿಕ್ಕಾಪಟ್ಟೆ ಮೇಲಿದ್ದಾರೆ ಎಲ್ಲ ಒಂದು ವಿಷಯದಲ್ಲೂ. ಸೊ ಹಾಗಾಗಿ ಇವತ್ತು ಖಂಡಿತ ಭಾರತ ಗೆಲ್ತಾರೆ, ಡೌಟೇ ಇಲ್ಲ ಮನಸ್ಸಿನಲ್ಲಿ. ಯಾವುದೇ ಒಂದು ಸಂದೇಹನೇ ಇಲ್ಲ. और वो जो लाल वाला बटन है उस पे भूकंप लेके आओ या फिर भूचाल, मुझे नहीं पता, बस क्लिक हो जाना चाहिए. खत्म. बाय बाय, टाटा, गुड बाय, गया.